ಸರ್ ನಮಸ್ತೆ. ಸರ್ ಬರ್ರಿ ನಾರ ಸರ ನಮಸ್ಕಾರ ರೀ. ಆರಾಮ್ರಿ ಸರ್? ರಾಮ ರಾಮ ರಾಮ. ಸರ್ ಈಗ CRPF ದ ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಇದು ಕರ್ದಾರಂತಲ್ಲ ಸರ್? ಹೌದು ಕರ್ದಾರ್ಲ ಅದ ನಮ್ಮ ಸ್ಟೂಡೆಂಟ್ಸ್ ಕೇಳತ್ತಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಬೇಕಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರ ಹಾ, ಸರ್. ನಾನು ಒಂದು ವಿಡಿಯೋ ಮಾಡಾವಿದ್ದೀನ್ರಿ, ಸ್ಟೂಡೆಂಟ್ಸ್ ಬಾಳ ಕೇಳಾಕತ್ತಾರ. ಹಾ. So, ನಾನು ವಿಡಿಯೋ ಮಾಡಾವಿದ್ನಿ, ಮತ್ತ ವಿಡಿಯೋ ಮುಖಾಂತರ ನಾವು ಮಾಡೋಣಲ್ಲ ಎಲ್ಲರಿಗೂ, ನಿಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ಆಯ್ತಲ್ಲ ಸರ್, ನಡೀತೈತಲ್ಲ ಸರ್? ಹಾ. ಏನಿಲ್ರಿ. ಹಾ. So, ನೋಡ್ರಿ ಇದು CRPF ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ ಅಂತ ಪೋಸ್ಟ್ ಇದೆ. ಓಕೆ ಓಕೆ. ಹಾ, ಈ ಎರಡು ಪೋಸ್ಟ್ ಏನ್ ಕರ್ದಾರಿಲ್ಲಿ, ಹಾ, ಸರ್. ಒಟ್ಟ ಟೋಟಲ್ ನೋಡ್ರಿ 9175 ಪೋಸ್ಟ್ ಅದಾವ್ರಿ. ಹಾ, ಸರ್. ಓಕೆ. ಹಾ, ಸರ್. ಮತ್ತ ಇನ್ನ ಅಪ್ಲೈ ಮಾಡಕ್ ಡೇಟ್ ಅಂತ ನೋಡ್ರಿ, ಚಾಲೂ ಆಗುದು ಇನ್ನ ಚಾಲೂ ಆಗಿಲ್ಲ. ಹಾ. ಈ ತಿಂಗಳು 20 ತಾರೀಕಿಂದ ಸ್ಟಾರ್ಟ್ ಆಗೋದು. ಹಾ, ಸರ್. ಮತ್ತ 19/5 ಅಂದ್ರ ಮುಂದಿನ ತಿಂಗಳು 19 ತಾರೀಕ್ ತನ ಹಾ, ಸರ್. ಲಾಸ್ಟ್ ಡೇಟ್ ಐತಿ ನೋಡ್ರಿ. ಓಕೆ ಸರ್. ಓಕೆ. ಹಾ, ಸರ್. ಸೊ ಹಿಂಗ ಐತ್ರಿ. ಓಕೆ. ಟ್ರೇಡ್ಸ್ಮನ್ ಮತ್ತ ಟೆಕ್ನಿಕಲ್. ಟ್ರೇಡ್ಸ್ಮನ್ ಅಂತಂದ್ರ 10th ಮೇಲೆ ಐತ್ರಿ. ಹ್ಮ್. ಟೆಕ್ನಿಕಲ್ ಏನ್ ಬೇಕಪ್ಪ ಅಂದ್ರ ITI ಬೇಕು. ಇದಕ್ಕೆ ITI ಕಂಪಲ್ಸರಿ ರೀ? ಹೌದೌದು, ITI ಕಂಪಲ್ಸರಿ ಮತ್ತು 1 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಬೇಕು? ಎಸ್ ಎಕ್ಸ್ಪೀರಿಯನ್ಸ್. ಅದು ಸರ್ಟಿಫಿಕೇಟ್ ಬೇಕೇನು? ಬೇಕಿರಲ್ಲ, ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಬೇಕು. ಹಾ ಸರ್. ಓಕೆ. ಸೊ ದೆನ್ ಇದ್ರಾಗ ಏನಪ್ಪಾ ಸರ್ ಅಂದ್ರೆ ಹಾ, ಒಂದ್ ನಿಮಿಷ. ಹ್ಮ್. ಈಗ 9175 ಅದಾವ್ರಿ. ಹೌದು. ಎಲ್ಲಾ ಗಂಡ್ ಮಕ್ಳಿಗೆ ಅದಾವ, ಮೇಲ್ ಅದಾವ, ಫಿಮೇಲ್ ಅದಾವ? ಮೇಲ ಫಿಮೇಲ ಎರಡು ಅದಾವ. ಓಕೆ ಓಕೆ ಓಕೆ. ಹಾ. ಈಗ ನೋಡ್ರಿ ನಾ ಹೇಳ್ತೀನಿ, ಹಾ, ಈ ಏನೈತಲ್ಲ 9175ರಾಗ, ಹಾ, ಸೊ ನೋಡ್ರಿ ನಾ ಎಲ್ಲಾ ಒಂದು ಆಕ್ಚುಲಿ ಮಾಡ್ಬೇಕಂತಾನೆ ಒಂದು ಲಿಸ್ಟ್ ಮಾಡ್ಕೊಂಡೇನಿ. ಹಾ, ಸರ್. ಇದ್ರಾಗ ಏನಂತಾರ ನೋಡ್ರಿ, 9076 ಮೇಲ್ ಪೋಸ್ಟ್ ಅದಾವು. ಹಾ, ಸರ್. ಓಕೆ. ಹಾ. ದೆನ್ 79 ಏನದಾವ್ ನೋಡ್ರಿ, ಇವು ಫಿಮೇಲ್ ಪೋಸ್ಟ್ ಅದಾವ. ಈಗ ಕೇವಲ 79 ಅಷ್ಟ ಅದಾರ ಸರ್? ಯಾವ್ದು ಹುಡುಗಿಯರಿಗೆ 79. ಓಕೆ 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 ಸರ್. ಹಾ. ಓಕೆ. ಮತ್ತ ಇನ್ನೊಂದ್ ಏನಂತಂದ್ರ ರೀ, ಹಾ. ಸೊ ಇದ್ರೊಳಗ ಕರ್ನಾಟಕಕ್ಕೂ ಪೋಸ್ಟ್ ಅದಾವ. ಕರ್ನಾಟಕಕ್ಕೂ ಅದಾವ್ರಿ? ಎಸ್ ಕರ್ನಾಟಕ ಸ್ಟೇಟ್ ವೈಸ್ ಸಪರೇಟ್ ನಿಲ್ತೈತಿ. ಸ್ಟೇಟ್ ವೈಸ್ ಅಂದ್ರೆ ನಮ್ಮ ಹುಡುಗರಿಗೆ Okay. ಭಾಳ ಹೆಲ್ಪ್ ಆಗುತ್ತೆ. ಎಸ್ ಈ ಸ್ಟೇಟ್ ವೈಸ್ ದಾಗ ಹೋದ್ರ, ಸೊ ನಮ್ಗ ಟೋಟಲ್ ಎಟ್ ಅದಾವ ಅಂತಂದ್ರ 466 ಇವು ಮೇಲ್ ಕ್ಯಾಂಡಿಡೇಟ್ ಅದಾವು. ಹಾ ಸರ್. ಓಕೆ. ದೆನ್ 5 ಪೋಸ್ಟ್ ಮಾತ್ರ ಏನದಾವ ಅಂದ್ರ ಫಿಮೇಲ್ ಕ್ಯಾಂಡಿಡೇಟ್. ಹಂಗಂದ್ರೆ ಭಾಳ ಕರ್ದಂಗ ಆತ್ ಸರ್ ಈ ಸಲ ಕರ್ನಾಟಕ. ಎಸ್ ಬಾರಿ ಹಾ. ಬಾರಿ ಅಪರ್ಚುನಿಟಿ ಇದೆ. ಹಾ ಸರ್. ಓಕೆ, ವೆರಿ ವೆಲ್ ಅಪರ್ಚುನಿಟಿ. ಹಾ ಸರ್. ಓಕೆ. ಹಾ ಸೊ ದೆನ್ ಈ ರೀತಿ ಐತ್ ನೋಡ್ರಿ. ಓಕೆ. ಈಗ ಇದಕ್ಕೆ ನಾವು ಇದನ್ನ ಮಾಡ್ಬೇಕಂದ್ರೆ ಸರ್, ಹಾ. ಇದು ಅಪ್ಲಿಕೇಶನ್ ಹಾಕ್ತೇವೆ ಸರ್. ಓಕೆ. ಅಪ್ಲಿಕೇಶನ್ ಆದ್ಮೇಲೆ ಏನ್ ಪ್ರೊಸೀಜರ್ ಚಾಲು ಆಗ್ತದೆ ಸರ್? ಫಸ್ಟ್ ಎಕ್ಸಾಮ್ ಬರ್ತಿತ್ತು, ಮೆಡಿಕಲ್ ನಾ ಬರ್ತಿತ್ತು, ನಿಮ್ಗೆ ಅದನ್ನ ಹೇಳ್ತೇನೆ. ಫಿಸಿಕಲ್ ಬರ್ತಿತ್ತು. ನೋಡ್ರಿ, ಫಸ್ಟ್ ಗೆ ಏನಪ್ಪಾ ಅಂತಂದ್ರ ಫಿಸಿಕಲ್ ಟೆಸ್ಟ್. ಹಾ ಸರ್. ಓಕೆ. ಸೊ ಫಸ್ಟ್ ಗೆ ಫಿಸಿಕಲ್ ಐತಿ. ಹಾ ಸರ್. ದೆನ್ ಅದಾದ್ಮೇಲೆ ಎಕ್ಸಾಮ್ ಐತಿ. ಹಾ ಸರ್. ದೆನ್ ಎಕ್ಸಾಮ್ ಆದ್ಮೇಲೆ ಏನಪ್ಪಾ ಅಂದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಐತಿ. ಹಾ ಸರ್. ಓಕೆ. ಈ Okay. 3 ಪ್ರೊಸೆಸ್, ಈ 3 ಪ್ರೊಸೆಸ್ ನಾಗ ಆತಪ್ಪ ಅಂತಾರ ದೆನ್ ಕಂಪ್ಲೀಟ್ ರೀ. ಈ 3 ಪ್ರೊಸೆಸ್ ಕ್ಲಿಯರ್ ಆತು, ಹಾ ಸರ್. ದೆನ್ ಜನ ಅನ್ಸೋದಾನೆ ರೀ. ಆದ್ರೆ ಹಂಗಾರ ಸರ್, ಈಗ ನನಗ ಫಿಸಿಕಲ್ ಸರ್, ಓಕೆ. ಫಸ್ಟ್ ಫಿಸಿಕಲ್ ಹೋಗೊಂಡಿದ್ದೆ. ಹ್ಮ್. ಈ ಫಿಸಿಕಲ್ ಒಳಗೆ ಏನೇನ್ ಬೇಕು ಸರ್? ಏನೇನ್ ಇರ್ತದೆ ಸರ್? Okay. ಫಿಸಿಕಲ್ ಒಳಗ ನೋಡ್ರಿ ಏನಿಲ್ಲ. ಸೊ ಅದಕ್ಕೂ ನಾ ಒಂದು ಇದನ್ನ ಮಾಡಿದೇನಿ. ಏನೇನ್ ಅಂತಂದ್ರ ಎಲ್ಲಾ ನೋಟಿಫಿಕೇಶನ್ ಓದಿದೇನಿ ಚಂದಗೆ, ಹಾ ಸರ್. ಎಲ್ಲಾ ಮಾಡಿದೇನ್ರಿ. ಫಿಸಿಕಲ್ ದಾಗ ಏನಂತಾರ ನೋಡ್ರಿ, ಅಂದ್ರೆ ಬಟ್ ಏನೈತೆ ಅಂತಾರ ಒಂದಷ್ಟು ಪೋಸ್ಟ್ ಒಳಗೆ ಬೇರೆ ಬೇರೆ ಐತಿ. ಹಾ ಹಾ ಹಾ. ಓಕೆ. ಒಂದಷ್ಟು ಪೋಸ್ಟ್ ಒಳಗೆ ಅದನ್ನ ಬೇಕಾದ್ರೆ ನಾವು ಆಮೇಲೆ ಮತ್ತೊಂದು ವಿಡಿಯೋದಾಗ ಹೇಳ್ತೇನಂತ. ಈಗ ಏನಂತಾರ ನೋಡ್ರಿ, ಇಲ್ಲಿ ಮತ್ತು ಬಾಯ್ಸ್ ಗೆ ಮತ್ತು ಗರ್ಲ್ಸ್ ಗೆ ಆಕ್ಚುಲಿ. ಓಕೆ. ಕೆಲವೊಂದು ಪೋಸ್ಟ್ ಒಳಗೆ ಏನಪ್ಪಾ ಅಂತಾರ, ಸೊ 5 ಕಿಲೋಮೀಟರ್ ರನ್ನಿಂಗ್ ಐತ್ರಿ. ಹಾ ಸರ್. ಓಕೆ. 5 ಕಿಲೋಮೀಟರ್ ರನ್ನಿಂಗ್. ಹಾ. ಇದನ್ನ ಏನಂದ್ರ 24 ನಿಮಿಷ ಒಳಗೆ ನೀವು ಮುಗಿಸ್ಬೇಕು. 24 ನಿಮಿಷ 5 ಕಿಲೋಮೀಟರ್. ಹಾ ಸರ್. ಒಂದು ಅದ ನೀವು ಗರ್ಲ್ಸ್ ಆಗಿದ್ರಪ್ಪ. ಹಾ. ಗರ್ಲ್ಸ್ ಅಂತಾರ ನೋಡ್ರಿ ಎಷ್ಟ್ ಅಂತಾರ 1.6 ಕಿಲೋಮೀಟರ್. ಹಾ. ಓಕೆ. 1.6 ಕಿಲೋಮೀಟರ್ ಹಾ. ಅವ್ರಿಗೆ 8.5 ನಿಮಿಷ ಟೈಮ್ ಇರ್ತೈತ್ರಿ. ಓಕೆ ಓಕೆ ಓಕೆ. ಇದು ಕೆಲವೊಂದು ಪೋಸ್ಟಿಗೆ ಐತ್ರಿ. ಹಾ. ಓಕೆ. ಇನ್ನು ಕೆಲವೊಂದು ಪೋಸ್ಟಿಗೆ ಏನಪ್ಪಾ ಅಂತಂದ್ರ, ಸೊ ಇಲ್ಲಿ ಬಾಯ್ಸ್ ಗನ್ನ 1.6 ಕಿಲೋಮೀಟರ್ ಐತಿ. ಹಾ. ಆದ್ರ ಟೈಮ್ ಎಷ್ಟ್ ಅಂತಂದ್ರ 10 ನಿಮಿಷ ಐತಿ. ಆರ್ಮಿ ಕಂಪೇರ್ ಮಾಡಿದ್ರೆ ಡಬಲ್ ಆತಲ್ಲ ಸರ್? ಬಾಳ ಆತ್ರಿ. ಹೌದು ಓಕೆ. ಹೌದು. ಸೊ ದೆನ್ ಅದ ನೋಡ್ರಿ, ಇಲ್ಲಿ ಏನಂತಾರ ಇವ್ರಿಗೆ, ಸೊ ಇದು 1.6 ಕಿಲೋಮೀಟರ್, ಹಾ. ಬಟ್ ಟೈಮ್ ಏನೈತಂದ್ರ 12 ಮಿನಿಟ್ ಐತಿ. ಹೌದ್ರಿ? ಓಕೆ. ಹಾ ಸರ್. ಹಾ. ಮತ್ತ ಹೈಟ್ ಹೇಳ್ಬೇಕಂತಾರ ನೋಡ್ರಿ, ಸೊ 170 ಸೆಂಟಿಮೀಟರ್ ಹೈಟ್ ಬಾಯ್ಸ್ ಇರ್ಬೇಕು. ಹಾ ಸರ್. 157 ಹೈಟ್ ಸೆಂಟಿಮೀಟರ್ ದಾಗ ಸೊ ಏನಪ್ಪಾ ಅಂದ್ರೆ ಗರ್ಲ್ಸ್ ಇರ್ಬೇಕು. ಹಾ ಸರ್. ಓಕೆ. ಹಾ ಸರ್. ಅದ ಮತ್ತೆ ST ದವ್ರಿಗೆ ಹಾ, ಅದ ಕೇಳ್ತಿದ್ದೆ ಹಾ. ಸರ್. ಎಷ್ಟಿದಾನ ಅದ- ಮೇನ್ ಸ್ವಲ್ಪ ಅದ ಎಲ್ಲಾ ಕಡೆ ST ದವ್ರಿಗೆ ಏನಂತ ನೋಡ್ರಿ, ಹ್ಮ್. 162 ಇದ್ರ. ಹಾ ಸರ್. ಓಕೆ. ಅದ ಗರ್ಲ್ಸ್ ಗೆ ಎಷ್ಟು ಅಂತ ಅಂದ್ರ 150 ಸೆಂಟಿಮೀಟರ್. ಹೌದು ಸರ್. ಏಜ್ ಗತೆ ಇದ್ರಾಗ ಹೈಟ್ ರಿಲ್ಯಾಕ್ಸೇಷನ್. ಹೈಟ್ ರಿಲ್ಯಾಕ್ಸೇಷನ್. ಓಕೆ ಸರ್. ಬಟ್ ಬರೀ ST ದವ್ರಿಗೆ ಅಷ್ಟ. ಮತ್ತೆ ಓಕೆ. ST ಬರ್ಬಿಡಿ ಆಗ್ಲಿ. ಸರ್, ಒಂದು ಹಾ, ಇದು ST ದವ್ರಿಗೆ. ST ದವ್ರು Okay. ಅಷ್ಟೇ ನೋಡ್ಕೊರಿ, ಚೆನ್ನಾಗಿ ನೋಡ್ಕೊರಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾ. ಓಕೆ, ನೋಡ್ಕೊಳ್ರಿ. ಇವೆಲ್ಲ ಬಾಕಿ ಇದಾವ್ರಿಗೆಲ್ಲ 170 ಬೇಕು. ಎಸ್ ಎಸ್. ಓಕೆ. ಸೊ ಇದೇನಂತಾರ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಐತ್ರಿ. ಸ್ಟ್ಯಾಂಡರ್ಡ್ ಫಿಸಿಕಲ್ ಟೆಸ್ಟ್. ಹಾ. ಓಕೆ. ದೆನ್ ಇದು ಆದ್ಮೇಲೆ ಬರ್ತೈತಿ ಎಕ್ಸಾಮ್. ಸೊ ಎಕ್ಸಾಮ್ದು ಬಹಳ ಇಂಪಾರ್ಟೆಂಟ್ ಐತ್ರಿ. ಓಕೆ. ಏನ್ ಎಕ್ಸಾಮ್ ಅಂತ ನೋಡ್ರಿ, ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತಲ್ಲ SSC GD ಹೆಂಗೈತಿ. ಎಸ್ ಸರ್. GD SSC GD ಗತಿನ ರೀ. ಸೊ ಏನಂತಾರ ರೀಸನಿಂಗ್, ಓಕೆ,
ಮ್ಯಾಥ್ಸ್ ಬರ್ತೈತಿ, ದೆನ್ ಜಿ ಕೆ ಬರ್ತೈತಿ, ಹ್ಮ್. ಮತ್ತೆ ಇಂಗ್ಲಿಷ್ ಇಲ್ಲ ಏನಪ್ಪಾ ಅಂದ್ರ ಹಿಂದಿ ಗ್ರಾಮರ್ ಇರ್ತೈತಿ. ಓಕೆ ಓಕೆ ಅದೆಲ್ಲ 20 ಕ್ವಶನ್ ಇರ್ತಾವ. ಹ್ಮ್. ಬಟ್ ಇಲ್ಲಿ ಏನಂದ್ರ 25 ಕ್ವಶನ್ ಇರ್ತಾವ. ಓಕೆ ಒಟ್ಟ ಈದ್ 25 ಎಲ್ಲಾ 25 ರೀ. ಹ್ಮ್. ಓಕೆ ಗ್ರಾಮರ್ ಒಳಗ ನೀವು ಚಾಯ್ಸ್ ಮಾಡ್ಬೋದು ಇಂಗ್ಲಿಷ್ ಇಲ್ಲ ಎರಡ್ರಾಗ ಒಂದ್ ಓಕೆ ಸೊ ಬಟ್ ಇಲ್ಲಿ ಏನಂದ್ರ ಟೋಟಲ್ ನೋಡ್ರಿ 100 ಕ್ವಶನ್ ಇರ್ತಾವ. ಹ್ಮ್. ಓಕೆ 100 ಕ್ವಶನ್ಗೆ 100 ಮಾರ್ಕ್ಸ್ ಅಂದ್ರ ಒಂದ್ ಕ್ವಶನ್ ಒಂದೇ ಮಾರ್ಕ್ಸ್. ಇದು ಸೇಮ್ BSF ಟ್ರೇಡ್ಸ್ಮನ್ ಯಾರ ಇದ್ ಮಾಡಿದ್ರಲ್ಲ ಸೇಮ್ ಟು ಸೇಮ್ ಪ್ಯಾಟರ್ನ್. ಎಸ್ ಓಕೆ ಬಟ್ ಒಂದ್ ಪಾಯಿಂಟ್ ಐತ್ರಿ ಏನಂತಾರ ನಮಗೆ ಎಕ್ಸಾಮ್ ಏನೈತಿ ಅಲ್ಲೂ 2 ತಾಸ ಐತಿ ಇಲ್ಲೂ 2 ತಾಸ ಐತಿ. ಅಲ್ಲೂ 2 ತಾಸ ಐತಿ ಇಲ್ಲೂ 2 ತಾಸ ಐತಿ. ಓಕೆ ಆದ್ರ ಏನಂದ್ರ ಇಂಪಾರ್ಟೆಂಟ್ ಏನಂದ್ರ 0.25 ನೆಗೆಟಿವ್ ಮಾರ್ಕಿಂಗ್ ಐತ್ರಿ ಇದ್ರಾಗ. ಅಲ್ಲಿ ನೆಗೆಟಿವ್ ಇಲ್ಲ, ಇಲ್ಲಿ ನೆಗೆಟಿವ್ ಇದೆ. ಇಲ್ಲಿ ನೆಗೆಟಿವ್ ಬಾಳ ಪ್ರಿಪರೇಷನ್ ಸ್ಟಡಿ ಬಾಳ ಮಾಡ್ಬೇಕಾಗ್ತದೆ. ಎಸ್ ನೆಗೆಟಿವ್ ಇತ್ತ ಅಂತಂದ್ರ ನೋಡ್ರಿ ಅದೊಂದು ದೊಡ್ಡ ವಜ್ಜೆ ಅದ. 100% ಹುಡುಗರಿಗೂ ಬಾಳ ಪ್ರಾಬ್ಲಮ್, ಎಲ್ಲರಿಗೂ ದೊಡ್ಡ ಪ್ರಾಬ್ಲಮ್. ಸೊ ಅದಕ್ ಬಟ್ ಏನಂತಾರ ನೋಡ್ರಿ, ಯಾಕಂದ್ರೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನಾವು ಪ್ರೊಸೆಸ್ ಅರ್ಥ ಮಾಡ್ಕೊಳ್ತೀವಿ. ಓಕೆ ಯಾವ್ದೋ ಪ್ರೊಸೆಸ್ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು ದೊಡ್ಡ ಮಾತಲ್ಲ. ಅಲ್ಲಿ ಯಾವ್ದೇ ನಿಮ್ಗೆ ಬ್ಯಾರಿಯರ್ಸ್ ಇರಂಗಿಲ್ಲ, ಆರಾಮ್ ಮೂವ್ ಆಗ್ಬೋದು. ಎಸ್ ಆರಾಮ್ಸೆ ಹೋಗ್ಬೋದು. ನೋಡ್ರಿ ಈ ರೀತಿ ಐತಿ. ಇನ್ನು ಮತ್ತೆ ಇದು ಎಕ್ಸಾಮ್ ನೋಡ್ರಿ ಫಿಸಿಕಲ್ ಕ್ಲಿಯರ್ ಆತ, ಎಕ್ಸಾಮು ಕ್ಲಿಯರ್ ಆತ, ಮುಂದ್ ಒಂದ ಉಳಿದಿತ್ತಿನ ಡಾಕ್ಯುಮೆಂಟ್ ವೆರಿಫಿಕೇಶನ್. ನಿಮ್ದೆಲ್ಲಾ ಡಾಕ್ಯುಮೆಂಟ್ಸ್ ಬರೋಬರ್ ಇತ್ತಂತ ತಿಳ್ಕೊಡ್ರಿ, ಮತ್ತೇನು ಗೊಂದಲ ಇಲ್ಲ, ಆರಾಮ್ಸೆ ಪಾಸ್ ಆಗ್ತದೆ. ಓಕೆ ಸೊ ಇಷ್ಟ ಐತ್ ನೋಡ್ರಿ ಇದು. ಹಾ ಸರಿ ಹೇಳ್ರಿ. ಈಗ ನಾವು BSF ಮತ್ತು ಎಲ್ಲ ಹೆಂಗ್ ಬ್ಯಾಚ್ಗಳು ಮಾಡತ್ತಲ್ಲ, ಹಂಗ ಇತರದೊಂದು ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ? ಅದು ನಮ್ಮ ಎಲ್ಲಿ ಬರಬೇಕು ಸ್ಟಡಿ ಮಾಡಕಂತ ಈಗ ಸರ್ ಹೆಂಗಂತಂದ್ರ ಪರ್ಟಿಕ್ಯುಲರ್ ಆಗಿ ನಾವು ಬ್ಯಾಚ್ ಹೇಳ್ಬೇಕಂದ್ರ ನೋಡ್ರಿ, ನಮ್ಮಲ್ಲಿ ಅಂತೂ ಈಗ ಮೇದಿಂದನ ಚಾಲೂ ಮಾಡತ್ತೀವಿ ನಾವು. ಈ ಮೇ ಫಸ್ಟ್ ವಾರದಾಗ ಚಾಲೂ ಆಲ್ರೆಡಿ ಸ್ಟಾರ್ಟ್ ಹೋದ್ರಿ. ಈಗ ಆಲ್ರೆಡಿ ಅರ್ಧ ಆಗ್ಯಾವ. ಓಕೆ ಸೊ ದೆನ್ ಇನ್ನೊಂದ್ ಹೆಂಗೈತಂದ್ರ ಸ್ವಲ್ಪ ಹುಡುಗರು ಏನ ಫಿಸಿಕಲ್ ಆದ್ಮೇಲೆ ಬರ್ತಿರ್ತಾರಲ್ಲ, ಅವಾಗನು ಇರ್ತಾವ, ಫಿಸಿಕಲ್ ಆದ್ಮೇಲೆ ಇರ್ತಾವ. ಓಕೆ ನಮ್ಮಲ್ಲಿ ಪ್ರತಿ ತಿಂಗಳು ಒಂದ್ ಹೊಸ ಬ್ಯಾಚ್ ರೀ. ಪ್ರತಿ ತಿಂಗಳು ಹೊಸ ಬ್ಯಾಚ್ ಇರ್ತೈತಿ, ಯಾವಾಗೂ ಬರ್ಬೋದು. ಮತ್ತ ಇನ್ನೊಂದು ಸರ್ ಮೇನ್ ಇಂಪಾರ್ಟೆಂಟ್ ಏನಂತಂದ್ರ SSC GD ಗತಿ ಇದು ಕನ್ನಡ ಲ್ಯಾಂಗ್ವೇಜ್ ದಾಗ ಇಲ್ಲ ಎಕ್ಸಾಮ್. ಸೊ ಎಕ್ಸಾಮ್ ಇರೋದು ಓನ್ಲಿ ಇಂಗ್ಲಿಷ್ ಇಲ್ಲ ಅಂದ್ರ ಹಿಂದಿ ಒಳಗ ಮಾತ್ರ ಐತ್ರಿ. ಓಕೆ ಕನ್ನಡದಾಗ, ಹಿಂದಿ, ಉರ್ದುದಾಗ, ತಮಿಳದಾಗ, ತೆಲುಗುದಾಗ ರೀಜನಲ್ ಲ್ಯಾಂಗ್ವೇಜಸ್ ಇಲ್ಲ, ಓನ್ಲಿ 2 ಲ್ಯಾಂಗ್ವೇಜ್, ಆಫಿಷಿಯಲ್ ನ್ಯಾಷನಲ್ ಲ್ಯಾಂಗ್ವೇಜ್. ಎಸ್ ಅಷ್ಟೇ. ಓಕೆ ಸೊ ಇದು ಏನಪ್ಪಾ ಅಂತಂದ್ರ ಸೊ ದ ಡೀಟೇಲ್ ಆಫ್ ಏನಪ್ಪಾ ಅಂದ್ರ ಒಂದು CRPF ಟ್ರೇಡ್ಸ್ಮನ್ ಎಕ್ಸಾಮ್ಸ್. ಓಕೆ ಸೊ ದೆನ್ ಇನ್ನು ಏನಾರ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಾರ ಮತ್ತ ನಾನು ಇನ್ನೂ ಸ್ವಲ್ಪ ಚಂದಾಗಿ ನೋಟಿಫಿಕೇಶನ್ ನೋಡ್ಕೊಂಡ ಮತ್ ಮುಂದಿನ ವಿಡಿಯೋದಾಗ ಹೇಳೋಣಂತ್ರಿ. ಓಕೆ ಈಗ ಏನಿದೆ ಸಫಿಶಿಯಂಟ್ ಅನಿಸ್ತ್ರ ಹೆಂಗ? ಸರ್ ಈಗ ಯಾರಾದ್ರೂ ಇದ್ರ ಬಗ್ಗೆ ಪ್ರಿಪೇರ್ ಆಗಕ್ ಬರೋರಿದ್ರಂದ್ರ ನೀವು ಡಿಸ್ಕ್ರಿಪ್ಷನ್ ಒಳಗೆಲ್ಲ ನಮ್ದೆಲ್ಲ ಕೋಚಿಂಗ್ ಸೆಂಟರ್ ಅಡ್ರೆಸ್ ಹಾಕ್ರಿ. ಕರ್ನಾಟಕ ಕೋಚಿಂಗ್ ಸೆಂಟರ್ ಶನಿವಾರ ಕೂಟದಲ್ಲಿ ಬಂದ್ ಬೆಳಗಾವ್ ಒಳಗೆ ಯಾರು ಕೇಳ್ರು ಇಲ್ಲೇ ಹೋಗಂತ ಹೇಳ್ತಾರ. ಅಡ್ರೆಸ್ ಬರ್ರಿ. ಅದೇ ರೀತಿಯಾಗಿ ಇಲ್ಲಿ ನಂಬರ್ ಕರ್ನಾಟಕದಾಗ, ಈಗಂತೂ ಇಡೀ ಕರ್ನಾಟಕದಾಗ. ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಮ ಈ ವರ್ಷದ ರಿಸಲ್ಟ್ ನೋಡಿದ್ವು ಅಂದ್ರ ಹೈಯೆಸ್ಟ್ ಕರ್ನಾಟಕ. ಈ ಸಲ ಅಂತ ಪೂರಾ ಆನ್ ದ ಟಾಪ್. ಎಸ್ ಸರ್. ಅದೇ ರೀತಿಯಾಗಿ TA ಕೂಡ ಈ ಸಲ ಏನೋ ಆದಷ್ಟು ಪೂರಾ ಕರ್ನಾಟಕ ಒಳಗ ಹೈಯೆಸ್ಟ್ TA ಸೆಲೆಕ್ಟೆಡ್. ಅದೇ ರೀತಿಯಾಗಿ ಬರ್ರಿ, ನೀವು ಯಾವ್ದೋ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮು, ಸೆಂಟ್ರಲ್ ಲೆವೆಲ್ಗೆ ಸ್ಟಡಿ ಮಾಡ್ತಾ ಇದ್ರ ಬರ್ರಿ, ಆದಷ್ಟು ಬೇಗ ಕೋಚಿಂಗ್ ಸೆಂಟರ್ಗೆ ನಮ್ಮ ಆಫ್ಲೈನ್ ಕ್ಲಾಸಸ್ ಜೊತೆಗೆ ಕೈ ಜೋಡಿಸಿ. ಓಕೆ ಎಸ್ ಸರ್. ಈ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗೈತೆ ಅನಿಸ್ತದ? ಓಕೆ ಇನ್ನೂ ಹೆಚ್ಚಿನ ಏನಾರ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗಿತ್ತಂದ್ರ ಜಸ್ಟ್ ಕಮೆಂಟ್ ಹಾಕ್ರಿ. ಓಕೆ ಸೊ ನಿಮಗೆ ಇನ್ಫಾರ್ಮೇಶನ್ ನಾನು ಮುಟ್ಟಿಸ್ತೀನಿ. ಓಕೆ ಸೊ ಹಾಗಾದ್ರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅದ್ರ ಜೊತೆ. ಸೊ ನೋಡ್ರಿ ಇಲ್ಲಿ ಏನಂತಾರ ಅಗೇನ್ ನಿಮಗ ಇಂಪಾರ್ಟೆಂಟ್ ಏನಂತಾರ ವಿದಿನ್ ಲಾಸ್ಟ್ ಡೇಟ್. ಓಕೆ ವಿದಿನ್ ಲಾಸ್ಟ್ ಡೇಟ್ ಒಳಗ ನೀವು ಅಪ್ಲೈ ಮಾಡ್ರಿ. ಓಕೆ ಎಸ್. ಸೊ ಹಾಗಾದ್ರೆ ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಓಕೆ ಮತ್ತೆ ಸಿಗೋಣ. ಬಾಯ್ ಬಾಯ್.